Hello, welcome back to my YouTube channel. Please do subscribe and bell icon ಟಚ್ ಮಾಡಿ. ನಿಮಗೆ ಏನೇ ಇದ್ರೂ ನೋಟಿಫಿಕೇಷನ್ ಪಟ್ ಅಂತ ಬರುತ್ತೆ. ನಾನು ಇವತ್ತು ಮಾಡಬೇಕು ಅಂದ್ಕೊಂಡಿದ್ದು ಉಪ್ಪಿಟ್ಟು. ರವೆ ಖಾಲಿ ಆಗಿರೋದ್ರಿಂದ ಅದು ಶಾವಿಗೆ ಉಪ್ಪಿಟ್ಟಾಗೋಯ್ತು. ನಾನು ಎಲ್ಲ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ರವೆ ತೊಗೊಳ್ಳೋಣ ಅಂತ ಬಾಕ್ಸ್ ಓಪನ್ ಮಾಡಿದ್ರೆ ರವೆ ಖಾಲಿ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಓಕೆ ಶಾವಿಗೆ ಒಂದು ಟ್ರೈ ಮಾಡೋಣ, ಸಬ್ಬಕ್ಸಿ ಸೊಪ್ಪು ಹಾಕಿ ಶಾವಿಗೆ ಉಪ್ಪಿಟ್ಟು ನಾನು ಯಾವತ್ತೂ ತಿಂದಿರಲಿಲ್ಲ. ಟ್ರೈ ಮಾಡೋಣ ಅಂತ ಜಸ್ಟ್ ಒನ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು ಕೂಡ ಶಾವಿಗೆ ಉಪ್ಪಿಟ್ಟು. ನಿಜ ಅಂದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಬ್ಬಕ್ಸಿ ಸೊಪ್ಪು ತೊಗೊಂಡಾಗ್ಲೇ ಒಂದು ಸರಿ ರವೆ ಉಪ್ಪಿಟ್ಟು ಮಾಡಿಕೊಂಡು ಸಬ್ಬಕ್ಸಿ ಸೊಪ್ಪು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು ತಿಂದು ಒಂದು ಸರಿ ತಿನ್ನೋಣ ಅಂತ. ಬಟ್ ಏನು ಮಾಡಲಿ, ನಾವು ಅಂದ್ಕೊಂಡಿರೋದೇ ಒಂದು, ದೇವರು ಮಾಡೋದೇ ಒಂದು ಅಂತ ಹೇಳ್ತಾರಲ್ಲ, ಆ ಥರ ಆಗೋಯ್ತು. ಬಟ್ ಸ್ಟಿಲ್ ದೇವ್ರು ಏನೇ ಮಾಡಿದ್ರೂ ಒಳ್ಳೆಯದಕ್ಕೆ ಮಾಡ್ತಾನೆ ಅಂತಲೂ ನಾವು ಯೋಚನೆ ಮಾಡಬೇಕಲ್ವ. ಆ್ಯಕ್ಚುಲಿ ಶಾವಿಗೆ ಉಪ್ಪಿಟ್ಟು ಕೂಡ ಒಂಥರ ಟ್ರೈ ಮಾಡಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು, ಸೂಪರಾಗಿತ್ತು. ಅದನ್ನೆಲ್ಲ ನಾನು ಫ್ರೈ ಮಾಡಿ ಸ್ವಲ್ಪ ಅದನ್ನು ಕ್ಲೋಸ್ ಮಾಡಿ ಬಾಣಲಿನ ಸ್ವಲ್ಪ ಹೊತ್ತು ಬಿಟ್ಟೆ. ಅದಾದಮೇಲೆ ನಿಮಗೆ ನೋಡ್ತಾ ಇದ್ದೀರಾ ಎಲ್ಲ ಪ್ರೋಸೆಸ್ನ. ನಾನೇನು ಹೇಳಬೇಕಂತ ಇಲ್ಲ, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ನಾನು ಯಾರಿಗೂ ಹೇಳ್ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ, ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಹೆಣ್ಮಕ್ಳು ಎಲ್ಲದಕ್ಕೂ ಗೊತ್ತಿರುತ್ತೆ ಗುರು, ಏನು ಗೊತ್ತಿರೋಲ್ಲ. ಕಿಚನಿಂದ ಎಂಥ ಐಟಮ್ ಬೇಕಿದ್ರು ಪಟ್ ಪಟ್ ಅಂತ ಹೇಳಿಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಸೊ ಆ್ಯಕ್ಚುಲಿ ಶಾವಿಗೆ ಉಪ್ಪಿಟ್ಟು ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ನಾನು ಸಿಕ್ಕಾಪಟ್ಟೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೆ. ಶಾವಿಗೆ ಉಪ್ಪಿಟ್ಟು ಜೊತೆಗೆ ಕಾಯಿ ಚಟ್ನಿ ಇದ್ಬಿಟ್ರೆ ಮುಗೀತು, ಕ್ರೇಜಿ. ನಾನು ಸಿಕ್ಕಾಪಟ್ಟೆ ತಿಂತೀನಿ. ಯೂಶ್ವಲಾಗಿ ನಾನು ಫುಡ್ಡಿ, ಬಟ್ ಜಂಕ್ ಫುಡ್ ನನಗಿಷ್ಟ ಇಲ್ಲ. ನನಗೆ ಹೋಮ್ ಮೇಡ್ ಫುಡ್, ಎಕ್ಸ್ಪೆಷಲಿ ನಾನು ಬೆಂಗಳೂರು ಬಂದಾಗಿಂದ ನಾನು ಮಾಡೋ ಕುಕ್ ಅಷ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ. ಯಾರೇ ಕುಕ್ ಮಾಡಿದ್ರೂ ನನಗೇನೋ ಕಂಫರ್ಟ್ ಇರೋಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ನನಗೇನು ಬೇಕೋ ನಾನೇ ಮಾಡ್ಕೊತೀನಿ, ನಾನೇ ತಿಂತೀನಿ. ಅದು ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ. ನಾನು ಆರ್ಡರ್ ಮಾತ್ರ ಯೂಶ್ವಲಾಗಿ ನಾನು ಕಡಿಮೆ ಫುಡ್ ಆರ್ಡರ್ ಮಾಡೋದು. ಕುಕ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ 90% ನಾನು ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಮನೆ ಫುಡ್ಡೇ ಇಷ್ಟ, ನನಗೆ ಜಂಕ್ ಫುಡ್ ಆಗೋಲ್ಲ. ಆ್ಯಂಡ್ ಔಟ್ಸೈಡ್ ಫುಡ್ ತಿಂದರೆ ನನಗೆ ಫುಡ್ ಪಾಯ್ಸನ್ ಆಗುತ್ತೆ. ಸೊ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಸ್ವಲ್ಪ ಹೊತ್ತು ಅದು ಮಾಡ್ಕೊಳ್ಳಿ ಅಂತ ಬಿಡ್ತೀನಿ. ಶಾವಿಗೆ ಉಪ್ಪಿಟ್ಟು ರೆಡಿ ಆದ ತಕ್ಷಣ ಅದಕ್ಕೊಂದು ಕ್ಲೋಸ್ ಮಾಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ. ಆಮೇಲೆ ನಿಮಗೆ ಗೊತ್ತಿರೋದೆ, ಕಾಯಿ ಚಟ್ನಿ ಮಾಡ್ಕೋಬೇಕು ಶಾವಿಗೆ ಉಪ್ಪಿಟ್ಟಿಗೆ. ವಿತೌಟ್ ಚಟ್ನಿ ದೇರ್ ಈಸ್ ನೋ ಶಾವಿಗೆ ಉಪ್ಪಿಟ್ಟು. ನನಗೆ ವಿತೌಟ್ ಕಾಯಿ ಚಟ್ನಿ ನನಗೆ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ಬಟ್ ನಾನು ಈ ಚಟ್ನಿ ಮಾಡಬೇಕಾದ್ರೆ ನಾನು ಒಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದ್ದೀನಿ. ಯಾರು ಅದನ್ನು ಗೆಸ್ ಮಾಡ್ತೀರಾ ಅಂತ ನೋಡೋಣ. ಜಸ್ಟ್ ನೀವು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನೀವು ಈ ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದ್ದೀರಾ ಅಂತ ಹೇಳಿ. ಯೂಶ್ವಲಾಗಿ ಅದು ಬೇಸಿಕ್ ಥಿಂಗ್ ನಾನು ಮಿಸ್ ಮಾಡಿರೋದು. ಸೊ ನಿಮಗೆಲ್ಲ ಯಾರಿಗಾದರೂ ನೀವು ಅದನ್ನು ಐಡೆಂಟಿಫೈ ಮಾಡಿದ್ರೆ ಪ್ಲೀಸ್ ಅದನ್ನು ಒಂದು ಕಾಮೆಂಟ್ ಹಾಕಿ, ನನಗೂ ಖುಷಿ ಆಗುತ್ತೆ. ನನ್ನ ವೀಡಿಯೋಸ್ ನೋಡಿದ್ದಾರೆ ಅನ್ನೋ ಹೋಪ್ ನನಗೂ ಬರುತ್ತೆ. ಈ ಥರ ತುಂಬ ವೀಡಿಯೋಸ್ನ ನಾನು ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ ಕೂಡ. ಆ್ಯಂಡ್ ಚಟ್ನಿ ರೆಡಿ ಮಾಡಿದೆ ವಿತೌಟ್ ದಟ್ ಬೇಸಿಕ್ ಇಂಗ್ರೀಡಿಯೆಂಟ್. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು. ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.